ಎಲ್ಲರಿಗೂ ನಮಸ್ಕಾರ. ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಲಿರುವ ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು. ಈ ತಿಂಗಳ ಆರಂಭದಿಂದಲೇ ನಿಮ್ಮ ಭಾಗ್ಯದ ಬಾಗಿಲು ನಿಧಾನವಾಗಿ ತೆರೆಯಲು ಶುರುವಾಗ್ತಾ ಇದೆ. ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿದ್ದಂತಹ ಕಷ್ಟಗಳು, ಅಡಚಣೆಗಳು, ಮನಸ್ಸಿನ ಒತ್ತಡ ಇವೆಲ್ಲವೂ ಕೂಡ ಒಂದೊಂದಾಗಿ ದೂರವಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿಕೊಳ್ಳುತ್ತೆ. ವಿಶೇಷವಾಗಿ ಶನಿದೇವನ ಕೃಪೆಯಿಂದ ನೀವು ಎದುರಿಸಿದ್ದ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಹಿಂದೆ ನೀವು ಕೈ ಹಾಕಿದ ಕೆಲಸಗಳು ಮಧ್ಯದಲ್ಲಿ ನಿಂತಿದ್ರೆ ಈಗ ಅವು ಮತ್ತೆ ಶುರುವಾಗಿ ನಿಮಗೆ ಸಾಗಲು ಆರಂಭವಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇದ್ದ ಅಡಚಣೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ನೀವು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಗುರುತಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ನಿಮಗೆ ಸಿಗಬಹುದು. ಕೆಲವರಿಗೆ ಒಂದು ಪದೋನ್ನತಿ ಅಥವಾ ಹೊಸ ಅವಕಾಶಗಳು ಕೂಡ ದೊರೆಯುವ ಸಾಧ್ಯತೆ ಇರುತ್ತೆ. ವ್ಯವಹಾರದಲ್ಲಿರುವವರಿಗೆ ಈ ಒಂದು ತಿಂಗಳು ಶುಭದಾಯಕವಾಗಿರುತ್ತೆ. ಇಂದಿನ ನಷ್ಟಗಳನ್ನು ಮರಳಿ ಪಡೆದುಕೊಳ್ಳುವ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೊಸ ಒಪ್ಪಂದಗಳು, ಹೊಸ ಸಂಪರ್ಕಗಳು ನಿಮ್ಮ ವ್ಯವಹಾರವನ್ನು ಮತ್ತಷ್ಟು ಬೆಳವಣಿಗೆಗೆ ಕೊಂಡೊಯ್ಯುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೆಜ್ಜೆಯನ್ನು ನಡೆದು ತುಂಬಾ ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಕೂಡ ಸ್ಥಿರತೆ ಕಾಣಿಸಿಕೊಳ್ಳುತ್ತೆ. ಅನಿರೀಕ್ಷಿತವಾಗಿ ಹಣ ಬರುತ್ತೆ. ಸಾಲಬಾಧೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಾಢವಾಗುತ್ತೆ. ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕೆಲವರಿಗೆ ಮನೆ ಖರೀದಿ ಅಥವಾ ಹೊಸ ವಾಹನ ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರ ಪ್ರೇಮ ಜೀವನದಲ್ಲಿ ಕೂಡ ಉತ್ತಮ ಸಮಯ. ಜೋಡಿಗಳ ನಡುವೆ ಇರುವ ತಪ್ಪು ಅರ್ಥಗಳು ದೂರವಾಗ್ತಾ ಹೋಗುತ್ತೆ. ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ ಬರಬಹುದು ಅಂತಲೇ ಹೇಳ್ಬೋದು. ಹೊಸ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಅಂತಲೇ ಹೇಳ್ಬೋದು. ಆರೋಗ್ಯದ ವಿಷಯದಲ್ಲಿ ಕೂಡ ಈ ತಿಂಗಳು ಉತ್ತಮವಾಗಿದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯ ಅಗತ್ಯ. ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿ ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಈ ಒಂದು ತಿಂಗಳು ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ದೇವರ ಮೇಲೆ ನಂಬಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಶನಿದೇವನ ಆರಾಧನೆ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಉತ್ತಮ ಫಲಗಳು ದೊರೆಯುತ್ತೆ. ವಿಶೇಷವಾಗಿ ಶನಿವಾರದಂದು ದೀಪ ಹಚ್ಚುವುದು, ದಾನ ಧರ್ಮ ಮಾಡೋದು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಮೇ ತಿಂಗಳು ಮೇಷರಾಶಿಯವರಿಗೆ ಒಂದು ಹೊಸ ಆರಂಭದ ಸಂಕೇತವಾಗಿದೆ. ನಿಮ್ಮ ಕಷ್ಟಗಳು ದೂರವಾಗಿ ಯಶಸ್ಸಿನ ದಾರಿ ತೆರೆದಿಡುತ್ತೆ ಅಂತಲೇ ಹೇಳ್ಬೋದು. ನೀವು ಧೈರ್ಯದಿಂದ ಮುಂದುವರೆದರೆ ಈ ತಿಂಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ಒಂದು ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಕನಸುಗಳನ್ನು ನಿಜವಾಗಿ ಕೂಡ ನೀವು ಈಡೇರಿಸ್ಕೊಳ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸ್ನೇಹಿತರೆ ಮೇಷರಾಶಿಯವರೇ ಈ ತಿಂಗಳ ಮೇಷರಾಶಿಯವರೇ ಈ ಮೇ ತಿಂಗಳ ಒಂದು ಪ್ರಭಾವ ಇನ್ನಷ್ಟು ಆಳವಾಗಿ ನಿಮ್ಮ ಜೀವನವನ್ನು ಸ್ಪರ್ಶ ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಳಗಿರುವ ಭಯಗಳು, ಅನುಮಾನಗಳು ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ. ನೀವು ನಿಮ್ಮ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದುವರೆಗೆ ನನಗೆ ಆಗುವುದೇ ಎಂದು ಯೋಚನೆ ಮಾಡ್ತಾ ಇದ್ದ ವಿಷಯಗಳಲ್ಲಿ ಈಗ ನಾನು ಮಾಡಬಹುದು ಎಂಬ ಧೈರ್ಯ ಮೂಡುತ್ತೆ ಅಂತಲೇ ಹೇಳ್ಬೋದು. ಇದೇ ಧೈರ್ಯ ನಿಮ್ಮನ್ನು ಯಶಸ್ಸಿನ ದಾರಿಗೆ ಕರೆದೊಯ್ಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಕೆಲವು ಅಚ್ಚರಿಯ ಘಟನೆಗಳು ನಿಮಗೆ ಸಂಭವಿಸಬಹುದು. ನೀವು ನಿರೀಕ್ಷಿತ ಸ್ಥಳಗಳಿಂದ ಸಹಾಯ ದೊರೆಯಬಹುದು. ಕೆಲವು ಒಂದು ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರು ಮತ್ತೆ ನಿಮ್ಮ ಜೀವನಕ್ಕೆ ಪ್ರವೇಶವನ್ನು ನಿಮಗೆ ಬೆಂಬಲ ನೀಡುವ ಸಾಧ್ಯತೆ ಇರುತ್ತೆ. ಇನ್ನು ನೀವು ಒಂಟಿಯಾಗಿದ್ದೀರಾ ಅನಿಸುವ ಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಸುತ್ತಲಿನ ಜನರ ಸಹಕಾರ ಹೆಚ್ಚಾಗ್ತಾ ಹೋಗುತ್ತೆ. ಶನಿದೇವನ ಕೃಪೆಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಹಿಂದೆ ಗೊಂದಲಗಳಲ್ಲಿ ಇದ್ದ ವಿಷಯಗಳು ಈಗ ಸರಿಯಾದ ದಾರಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನ್ಯಾಯ ಸಂಬಂಧಪಟ್ಟಂತೆ ಅಥವಾ ಕಾನೂನು ವಿಷಯಗಳಲ್ಲಿ ಇರುವವರಿಗೆ ಶುಭ ಸೂಚನೆಗಳು ದೊರೆಯುತ್ತೆ. ನೀವು ನಂಬಿದ ಸತ್ಯದ ಒಂದು ಜಯವಾಗುವ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿರೋರಿಗೆ ಹೊಸ ಒಂದು ಹೊಣೆಗಾರಿಕೆಗಳನ್ನು ಪಡಿಬಹುದು. ಮೊದಲಿಗೆ ಅದು ಕಷ್ಟಕರ ಎನಿಸಬಹುದು, ಆದರೆ ನಂತರ ಅದು ನಿಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸಲು ಒಳ್ಳೆಯ ಅವಕಾಶ ಸಿಗುತ್ತೆ. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಸಹ ಉದ್ಯೋಗಿಗಳಿಂದ ಸಹಕಾರ ಸಿಗುತ್ತೆ. ನಿಮ್ಮ ಮೇಲಿರುವಂತಹ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಸ್ನೇಹಿತರೆ ಸ್ವಂತ ವ್ಯವಹಾರ ಮಾಡ್ತಾ ಇರೋರು ಕೂಡ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತಂತ್ರಜ್ಞಾನ, ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಉತ್ಪನ್ನಗಳ ಒಂದು
ಪರಿಚಯದಲ್ಲಿ ಯಶಸ್ಸು ಕಾಣಬಹುದು. ಆದರೆ ಒಂದು ವಿಷಯವನ್ನು ಮರಿಬೇಡಿ, ಆತುರದಲ್ಲಿ ಹಣಕಾಸಿನ ಹೂಡಿಕೆಯನ್ನು ಮಾಡಬೇಡಿ ಮತ್ತು ಸ್ವಲ್ಪ ಯೋಚನೆ ಮಾಡಿ ಯೋಜನೆಯನ್ನು ಮಾಡಿಕೊಂಡು ಮುಂದುವರಿಬೇಕು. ನೀವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಬಲವಾಗುವ ಸಮಯ. ನೀವು ಇದುವರೆಗೆ ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಕೆಲವರಿಗೆ ದೊಡ್ಡ ಒಂದು ಮೊತ್ತದ ಹಣ ಲಭಿಸುವ ಸಾಧ್ಯತೆ ಇರುತ್ತೆ. ಹಾಗೆ ಹಳೆಯ ಬಾಕಿ ಹಣ, ಬೋನಸ್ ಅಥವಾ ಇತರ ಮಾರ್ಗಗಳಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡಿಬಹುದು. ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಂತಸದ ಸುದ್ದಿಗಳು ಕೇಳಿ ಬರಬಹುದು. ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವ ಅವಕಾಶ ಪಡಿತೀರಿ ಅಂತಲೇ ಹೇಳ್ಬೋದು. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ. ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಕೂಡ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಒಬ್ಬರನ್ನೊಬ್ಬರು ಗೌರವಿಸುವ ಮನೋಭಾವ ಹೆಚ್ಚಾಗ್ತಾ ಹೋಗುತ್ತೆ. ಆರೋಗ್ಯದ ಕಡೆಗೆ ನೋಡಿದರೆ ಈ ಒಂದು ತಿಂಗಳಲ್ಲಿ ನೀವು ಶಕ್ತಿಯಿಂದ ಕೂಡಿರ್ತೀರಿ. ಆದರೆ ಅತಿಯಾದ ಕೆಲಸದಿಂದ ದಣಿವು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ಯೋಗ, ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಜಾಗರೂಕರಾಗಿರ್ತೀರಿ ಅಂತಲೇ ಹೇಳ್ಬೋದು. ದೇವರ ಮೇಲೆ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಶನಿದೇವನ ಆರಾಧನೆ ಜೊತೆಗೆ ಹನುಮಾನ್ ದೇವರ ಪೂಜೆಯನ್ನು ಕೂಡ ಮಾಡಿದರೆ ಉತ್ತಮ ಫಲಗಳು ದೊರೆಯುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳು ಈ ಒಂದು ಸಮಯದಲ್ಲಿ ನೆರವೇರುವ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವುದಂಥದ್ದು ಅಂತಲೇ ಹೇಳ್ಬೋದು. ನೀವು ಇಷ್ಟು ದಿನ ಎದುರಿಸಿದ ಕಷ್ಟಗಳು ಈಗ ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಿವೆ. ಈಗ ಆ ಒಂದು ಪರಿಶ್ರಮದ ಫಲವನ್ನು ಅನುಭವಿಸುವ ಸಮಯ ಬಂದಿದೆ. ಧೈರ್ಯ, ವಿಶ್ವಾಸ ಮತ್ತು ಶ್ರದ್ಧೆ ಇಟ್ಟು ಮುಂದೆ ಸಾಗಿದರೆ ಈ ತಿಂಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಮೇಷರಾಶಿಯರಾಗಿದ್ದರೆ ಕೆಳಗಡೆ ಮೇಷರಾಶಿ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ದೈವ ಮಾಹಿತಿಯಿಂದ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.